ಬಂದರೋ ಬಂದರೋ ಬೆಂಗಳೂರಿಂದ ಹಸ್ಬೆಂಡ್ ಬಂದರೋ. ಯಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಈ ವ್ಲಾಗಿಗೆ. ಸಂದೀಪ್ ಬ್ಯಾಂಗ್ಳೂರಿಂದ ಬಂದಿದ್ರು ಅಂಡ್ ನಾನ್ ಇವಾಗ ಮಧುಗಿರಿಲಿ ಇರೋದ್ರಿಂದ ಎವ್ರಿ ವೀಕೆಂಡ್ ಅವರು ಮಧುಗಿರಿಗೆ ಬಂದು ನನ್ನನ್ನ ನೋಡ್ಕೊಂಡು ಹೋಗ್ತಿರ್ತಾರೆ. ಅಳಿಯ ಬಂದಿರೋದ್ರಿಂದ ನಮ್ಮಮ್ಮ ಬಿಸಿ ಬಿಸಿ ಅಡುಗೆ ಮಾಡೋದಕ್ಕೆ ಎಲ್ಲನೂ ತಯಾರು ಮಾಡ್ಕೋತಾ ಇದ್ದಾರೆ. ಆಗ್ಲೇ ಒಂದಷ್ಟು ಪ್ರಾಡಕ್ಟ್ಸ್ ತೋರಿಸಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲೇ, ಅದು ಅಮೃತ ಲೀಲಾ ಅವರ ಹೇರ್ ಆಯಿಲ್ ಮತ್ತೆ ಮಸಾಲ್ ಪುಡಿಗಳ ಪ್ರಾಡಕ್ಟ್ಸ್ ಬ್ಯಾಂಗ್ಳೂರ್ ಅಡ್ರೆಸ್ಸಿಗೆ ಕಳ್ಸಿದ್ರಂತೆ. ಸೊ ಹಾಗಾಗಿ ಸಂದೀಪ್ ಬರ್ತಾ ತಗೊಂಡ್ ಬಂದಿದ್ರು, ಒಂದು ಪ್ರಮೋಷನ್ ಮಾಡೋದಿತ್ತು. ಅಂಡ್ ಬೆಂಡೆಕಾಯಿ ನನ್ಗೂ ಫೇವ್ರೇಟ್, ಸಂದೀಪ್ಗೂ ಫೇವ್ರೇಟ್. ಅಂಡ್ ಸಂದೀಪ್ ಬಂದಾಗೆಲ್ಲ ನಾನ್ ವೆಜ್ ಗಿಂತ ಹೆಚ್ಚಾಗಿ ಮೊಸೊಪ್ನ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಮೊಸೊಪ್ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡ್ತಿದ್ರು ಮಮ್ಮಿ. ಬಿಸಿ ಬಿಸಿ ಮುದ್ದೆ ಮಸಪ್ ಜೊತೆ ಹಾಗೆ ಬೆಂಡೆಕಾಯಿ ಪಲ್ಯದ ಜೊತೆ ಮಧ್ಯಾಹ್ನದ ಊಟ ಮುಗಿಸ್ಕೊಂಡಿದ್ದಾಯ್ತು. ಒಂದಷ್ಟು ಹರಟೆ ಹೊಡೆದಿದ್ದಾಯ್ತು. ಆಮೇಲೆ ಆಸ್ ಯೂಶುವಲ್ ಮನು ಬಿಸ್ನೆಸ್ ಮಾಡ್ತಿರೋದ್ರಿಂದ ಹೊರಗಡೆನೆ ಇರ್ತಾನೆ. ಈವ್ನಿಂಗ್ ಬಂದ್ಬಿಟ್ಟು ಮಟನ್ ಅಲ್ಲಿ ಏನಾದ್ರು ಮಾಡೋಣ ಅಂತ ಹೇಳ್ದ. ಏನ್ ಮಾಡೋದು ಅಂತ ಫುಲ್ಲು ತಲೆ ಕೆಡಿಸ್ಕೊತಾ ಇದ್ವಿ, ಯಾಕೆಂದ್ರೆ ಒಬ್ರೊಬ್ರು ಒಂದೊಂದು ರೆಸಿಪಿನ ಚೂಸ್ ಮಾಡ್ತಾ ಇದ್ವಿ. ಸೊ ಫೈನಲಿ 2 ರೆಸಿಪಿನ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅದೇನು ಅಂತ ಈಗ ನೀವೇ ನೋಡಿ. ನೀಟಾಗಿ ಹಾಕ್ಬೇಕು, ಮಸಾಲೆ ಎಲ್ಲ ಹಾಕಿದ್ಮೇಲೆ ಸರಿ ಆಗುತ್ತೆ. ಬೆಣ್ಣೆದ ತುಪ್ಪದ ಕೆಳಗಿಡ ಮಮ್ಮಿ 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 ಆನಾಗೆ ತೋಗಮ್ಮ, ಆನಾಗೆ ತೋಗಮ್ಮ ಮನು. ನಮ್ಮ ಯಜಮಾನ್ರು ನನ್ನ ನೋಡೋದಕ್ಕೆ ಅಂತ ಮಧುಗಿರಿಗೆ ಬಂದಿದ್ದಾರೆ. ನಮ್ಮ ರೈಟ್ರಿಗೋಸ್ಕರ ಮಟನ್ ಸಾಂಬಾರು, ಅದಾದ್ಮೇಲೆ ಕೈಮಾ ಒಂದೊಂದೇ ಫಸ್ಟ್ ಮುಗಿದು ಬಿಡ್ಲಿ ಅಂತ ರೈಟ್ರಿಗೋಸ್ಕರ ರೈತರ ಸ್ಟೈಲಲ್ಲಿ ಮಟನ್ ಸಾರು, ಕೈಮಾ ಉಂಡೆ, ಮಸಾಲೆ ಎಲ್ಲ ಕುದಿಯೋದಕ್ಕಿಟ್ಟು ಈಗ ಕೈಮಾ ಉಂಡೆಗೆ ರೆಡಿ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಇದೆಲ್ಲ ಎಣ್ಣೆ ಬಿಟ್ಕೊಳ್ಳೋ ಥರ ಕುದಿಲಿ. ಅಷ್ಟರೊಳಗೆ ಕೈಮಾದೆಲ್ಲ ತೊಳೆದು ಇಟ್ಟಿದ್ದೀನಿ ನೀರು ಬಸ್ಕೊಳ್ಳಿ ಅಂತ. ಈಗ ಅದಕ್ಕೆ ಏನೇನು ಮಸಾಲೆಗೆಲ್ಲ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡು ಸಿಗ್ತೀನಿ. ಹಿಂಗೆ ನಿಮ್ಗೋಸ್ಕರ ನಾನು ಮಾಡ್ತಾ ಇದ್ದೀನಲ್ಲ ಅಡುಗೆ. ಹಾ, ಅಷ್ಟೇನಾ ಕಾಂಪ್ಲಿಮೆಂಟು? ಈ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇಟ್ಕೊಂಡು ಬಹುಶಃ ಕ್ಯಾಮ್ರಾ ಅಂದರೆ ಮುಜುಗರ ಪಡೋದು ನನ್ನ ಗಂಡ ಒಬ್ಬರೇ ಅನ್ಸುತ್ತೆ. ಸಾಂಬಾರು ಕೈಮಾ ಆಗೋವರೆಗೂ ಏನು ಮಾಡೋದು, ಒಂದು ಬಿಸಿ ಬಿಸಿ ಟೀ ಕುಡಿಯೋಣ ಅಂತೇಳಿ ಟೀ ಮಾಡ್ತಾ ಇದ್ವಿ. ಆ ಕಡೆ ಸಾಂಬಾರು ಕೂಡ ರೆಡಿ ಆಗ್ತಾ ಇತ್ತು. ಆ್ಯಂಡ್ ನನ್ನ ಡಯಟಿಷಿಯನ್ ಹೇಳಿದ್ದು ಕಾಫಿ ಟೀ ಈ ಥರ ಏನಾದರೂ ಕುಡಿಯೋದಕ್ಕೂ ಮುಂಚೆ ಒಂದಷ್ಟು ಫೈಬರ್ ಸೀಡ್ಸ್ಗಳನ್ನ ತಗೊಂಡು ಆಮೇಲೆ ಕಾಫಿ ಟೀ ಅಥವಾ ಸ್ವೀಟ್ಸ್ ಏನಾದರೂ ತಿನ್ನಿ ಅಂತ ಹೇಳಿದ್ರು. ಯಾಕೆಂದ್ರೆ ಈ ಟೈಮಲ್ಲಿ ಎರ್ರಾಬಿರಿ ತಿನ್ನೋದಕ್ಕಿಂತ ಒಂದಷ್ಟು ಮೇಂಟೈನ್ ಮಾಡಿ ತಿಂದ್ರೆ ನಮ್ಮ ಹೆಲ್ತಿಗೆನೆ ಒಳ್ಳೇದು ಅನ್ನೋ ಕಾರಣಕ್ಕೋಸ್ಕರ ಇನ್ನು ಬಿಸಿ ಬಿಸಿ ಟೀ ಕುಡಿದು ಕೈಮಾ ಉಂಡೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಉರಿ ಮೆಣಸಿನ್ಕಾಯಿ. ಸೊ ಕೈಮಾ ಉಂಡೆಗೆ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಹುರಿದು ರುಬ್ಕೊಂಡ್ರೆ ಒಂದು ಹಸಿಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ಕು, ಅದು ತಪ್ಪತ್ತೆ, ಪ್ಲಸ್ ಟೇಸ್ಟ್ ಕೊಡುತ್ತೆ. ಒಂದು ಗಾದೆ ನೆನಪಾಗ್ತಾ ಇದೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಇದರ ಅರ್ಥ ನಾನು ಲಾಸ್ಟಲ್ಲಿ ಸಂದೀಪ್ ಜೊತೆ ರಿವೀಲ್ ಮಾಡ್ತೀನಿ ಇದರ ಅರ್ಥನ. ಹುರಿಬೇಕು. ಖಾರ ಆ್ಯಕ್ಚುಲಿ ಜಾಸ್ತಿನೇ ಆಗ್ಬೋದೇನೋ ಗೊತ್ತಿಲ್ಲ, ಬಟ್ ನಮ್ಮ ಸಂದೀಪ್ಗೆ ಯಾವಾಗಲೂ ಸ್ಪೈಸಿ ಆಗಿರಬೇಕು. ಇದೊಂದು ಸ್ವಲ್ಪ ತೊಳೆದಿದ್ದಕ್ಕೆ ನೀರಿದೆ, ಒಂದು ಸ್ವಲ್ಪ ಕ್ಲಾತಲ್ಲಿ ಒರೆಸ್ಕೊಂಡ್ಬಿಡ್ತೀನಿ, ಯಾಕೆಂದರೆ ಎಣ್ಣೆ ಹಾಕಿದಾಗ ಚಟಪಟ ಅಂತ ಸಿಡಿಯುತ್ತೆ, ಅದಕ್ಕೋಸ್ಕರ. ಎಷ್ಟು ಸಲ ಮೆಣಸಿನ್ಕಾಯಿ ಹುರಿದು ಹಚ್ಬಿಟ್ಟು ಮರ್ತು ಕಣ್ಣು ಮುಟ್ಕೊಂಡು ಯಪ್ಪ ದೇವ್ರೆ. ಈರುಳ್ಳಿ ಹಚ್ಚೋದು, ಮೆಣಸಿನ್ಕಾಯಿ ಹಚ್ಚೋದು ಅಂದ್ರೆ ಒಂದು ದೊಡ್ಡ ಭಯಂಕರ ಟಾಸ್ಕ್.
ತಪ್ಪಿ ತಪ್ಪಿ ಸೋಪ್ ಹಾಕೊಂಡು ಕೈ ತೊಳ್ಕೊಳ್ಳಿಲ್ಲ ಅಂದರೆ ಮುಗೀತು. ಇಲ್ಲಿ ರುಬ್ಕೊಂಡಂತ ಕೈಮಾ ಮಸಾಲೆನ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಒಂದಷ್ಟು ಮಸಾಲೆನ ಕೈಮಾ ಏನ್ ಕಟ್ ಮಾಡಿಸ್ಕೊಂಡಿರ್ತೀವಲ್ಲ ಅದಕ್ಕೂ ಕೂಡ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಟೇಸ್ಟ್ ಬರೋದಕ್ಕೋಸ್ಕರ. ಹಾಗೆ ಒಂದಷ್ಟು ಜನ ಮೊಟ್ಟೆ ಮತ್ತೆ ಕಡಲೆ ಹಿಟ್ಟನ್ನ ಬಳಸ್ತಾರೆ, ಕೆಲವರು ಬಳಸಬೇಡಿ ಅಂತಾರೆ. ಬಟ್ ನಾನು ಮಾಡೋ ಸ್ಟೈಲ್ ಏನು ಅಂದ್ರೆ ಮೊಟ್ಟೆ ಮತ್ತೆ ಕಡಲೆ ಹಿಟ್ಟನ್ನ ಬಳಸೋದ್ರಿಂದ ಸ್ವಲ್ಪ ಹದವಾಗಿ ಕೂರುತ್ತೆ ಉಂಡೆಗಳು, ಜೊತೆಗೆ ಉಂಡೆಗಳು ಒಡೆಯೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಳಸ್ಕೊಳ್ಳೋದು. ಇಲ್ಲಿ ಮೊಟ್ಟೆ ಮತ್ತೆ ಕಡಲೆ ಹಿಟ್ಟನ್ನ ಆಲ್ರೆಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಇನ್ನು ಕನ್ಸಿಸ್ಟೆನ್ಸಿ ಬರಬೇಕು, ಅವಾಗ ಉಂಡೆಗಳು ಒಡೆಯೋದಿಲ್ಲ. ಕೈಮಾ ಉಂಡೆಗೆ ನಾನು ಏನೇನ್ ಪದಾರ್ಥಗಳನ್ನ ಬಳಸ್ಕೊತೀನಿ ಹಾಗೆ ಮಾಡೋ ವಿಧಾನ ಏನು ಅನ್ನೋದು ನಿಮಗೂ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಖಂಡಿತ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಕೆಲವರು ಏನ್ ಮಾಡ್ಬಿಡ್ತಾರೆ ಗೊತ್ತಾ, ಕುದಿತಿರೋ ಮಸಾಲೆಗೇನೆ ಕೈಮಾ ಉಂಡೆನ ಹಾಕ್ಬಿಡ್ತಾರೆ. ಅದು ತುಂಬಾ ದೊಡ್ಡ ತಪ್ಪು, ಟೇಸ್ಟ್ ಚೆನ್ನಾಗಿ ಬರಲ್ಲ. ಈ ರೀತಿ ಸಪ್ರೇಟ್ ಪಾತ್ರೆಗೆ ಕೈಮಾ ಉಂಡೆನ ಇಟ್ಕೊಂಡು ಸ್ವಲ್ಪ ಎಣ್ಣೆ ನೋಡ್ಕೊಂಡು ಹಾಕೊಳ್ಳಿ. ಹಾಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನ ಹಾಕೊಳ್ಳಿ. ಕೈಮಾ ಉಂಡೆಗೆ ಮೆಂತ್ಯ ಸೊಪ್ಪು ಬಿದ್ರೇನೆ ಅದ್ರ ಟೇಸ್ಟೇ ಬೇರೆ ಆಗುತ್ತೆ, ಸಖತ್ತಾಗಿರುತ್ತೆ. ಹಾಗೆ ಒಂದ್ ಸ್ವಲ್ಪ ಕೈಮಾ ಉಂಡೆ ಮುಳುಗೋ ಅಷ್ಟು ನೀರ್ ಹಾಕೊಳ್ಳಿ. ಸೈಡ್ ಇಂದ ಹಾಕೋಬೇಕು. ಉಂಡೆ ಮೇಲೆ ನೀವು ನೀರ್ ಹಾಕಿದ್ರೆ ಉಂಡೆ ಡಮಾರ್ ಆಗುತ್ತೆ, ಅಷ್ಟೇ ಚೆನ್ನಾಗಿ ಬರಲ್ಲ ಕೈಮಾ ಉಂಡೆ. ಸೊ ಹಾಗಾಗಿ ಹೇಳ್ತಾ ಇದೀನಿ. ಹಾಗೆ ಆ ನೀರೆಲ್ಲ ಹಿಂಗಬೇಕು, ಎಣ್ಣೆ ಮಾತ್ರ ಬಿಟ್ಕೋಬೇಕು. ಅಲ್ಲಿವರೆಗೂ ಸಪರೇಟ್ ಪಾತ್ರೆಯಲ್ಲಿ ಕೈಮಾ ಉಂಡೆನ ಬೇಯಿಸ್ಕೋಬೇಕು. ಅದು ಏನಾಯ್ತು ನೋಡಿ ಚೂರು ಅಸ್ತಿತ್ವದಲ್ಲಿದೆಯೋ ಕೆಟ್ಟೋದ್ರೆ ನನಗೆ ಗೊತ್ತಿಲ್ಲ. ಓಪನ್ ಮಾಡಿ ನೋಡಕ್ ಭಯ ಇವಾಗ. ಈ ಟೈಮ್ ಮಟನ್ ಅಡ್ಗೆ ಮಾಡೋದಕ್ಕಂತೂ ಮನು, ನಾನು, ಮಮ್ಮಿ, ಸಂದೀಪ್ 4 ಜನನು ಕೈ ಹಾಕಿದೀವಿ. ಟೇಸ್ಟ್ ಹೆಂಗ್ ಬರುತ್ತೋ ಅಂತ ಅದನ್ನೇ ಮಾತಾಡ್ಕೋತಾ ಇದ್ವಿ. ಇನ್ನು 2 ರೆಸಿಪಿ ಮಾಡ್ತಿದ್ದಲ್ವಾ, ನಿಂತು ಸಿಕ್ಕಾಬಟ್ಟೆ ಕಾಲ್ ನೋವು ಶುರುವಾಗ್ಬಿಟ್ಟಿತ್ತು. ಆಮೇಲೆ ಸ್ವೆಲ್ಲಿಂಗ್ ಕೂಡ ಸ್ಟಾರ್ಟ್ ಆಗ್ಬಿಡ್ತು. ಸೊ ಹಾಗಾಗಿ ಒಂದಷ್ಟೊತ್ತು ಕೂತು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತಿದ್ದೆ. ಪಾಪ ಸಂದೀಪ್ ಕಾಲು ಒತ್ತುತ್ತಾ ಇದ್ರು. ಅಂಡ್ ಈ ಟೈಮಲ್ಲಿ ಯಾರಾದ್ರೂ ಕಾಲು ಒತ್ತುತ್ತಾ ಇದ್ರೆ ಆಹಾ, ಅದಕ್ಕಿಂತ ಬೆಸ್ಟ್ ರಿಲ್ಯಾಕ್ಸೇಷನ್ ಇನ್ನೊಂದಿಲ್ಲ ಅನ್ಸುತ್ತೆ. ಮೇ ಬಿ ಕನ್ಸೀವ್ ಆಗಿರೋರ್ಗೆ, ಆಲ್ರೆಡಿ ಅಮ್ಮ ಆಗಿರೋರ್ಗೆ ಈ ಫೀಲ್ ಗೊತ್ತಿರುತ್ತೆ. ಕೈಮಾ ಉಂಡೆ ಸ್ಪೂನ್ ಎಲ್ಲ ಹಾಕಿ ತಿರುಗಿಸಿದ್ರೆ ಉಂಡೆಗಳು ಒಡೆಯುತ್ತೆ ಅಂತ ಸಂದೀಪ್ ಮಸಾಲೆ ಎಲ್ಲ ಹಾಕಿದ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ರು. ಚೆನ್ನಾಗಿರುತ್ತಾ? ಫಸ್ಟ್ ಟೈಮ್ ಮಾಡಿರೋದು, ಚೆನ್ನಾಗಿ ಆಗ್ಲಿ ಬಿಡ್ಲಿ ತಿನ್ಬೇಕಷ್ಟೇ. ಫೈನಲಿ ಮಟನ್ ಸಾಂಬಾರ್ ಹಾಗೆ ಕೈಮಾ ತುಂಬಾ ಚೆನ್ನಾಗಾಗಿತ್ತು. ಇಲ್ಲ ಅಂದಿದ್ರೆ ಮನು ಮತ್ತೆ ಸಂದೀಪ್ ಇಬ್ರು ಸೇರ್ಕೊಂಡು 2-3 ದಿನ ಆಗ್ಲಿ ಕಾಲು ಎಳ್ದು ನನ್ನ ಅಳಿಸ್ಬಿಟ್ಟಿರೋರು. ಹಂಗಿತ್ತು ಟೇಸ್ಟ್, ಹಿಂಗಿತ್ತು ಟೇಸ್ಟ್ ಅಂತ. ಫೈನಲಿ ಚೆನ್ನಾಗಿ ಆಗ್ಲಿ ಅನ್ಕೊಂಡೇ ಮಾಡಿದೆ, ಸಖತ್ತಾಗಿತ್ತು. ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ್ಲಿಂದ ನಮ್ಮಮ್ಮ ಒಣ ಕೂದಲನ್ನ ಬಿಡೋದಕ್ಕೆ ಬಿಟ್ಟೇ ಇಲ್ಲ. ಯಾಕೆಂದ್ರೆ ಈ ಟೈಮಲ್ಲಿ ಯಾವಾಗ್ಲೂ ತಲೆಯಲ್ಲಿ ಎಣ್ಣೆ ಇರ್ಲೇಬೇಕು ಅಂತ ಹೇಳಿ ತಲೆಗೆ ಎಣ್ಣೆ ಹಚ್ತಾನೆ ಇರ್ತಾರೆ. ಆದ್ರೆ ನಮ್ಮ ಮನೆ ಗಂಡ್ಮಕ್ಳಿಗೆ ತಲೆಗೆ ಎಣ್ಣೆ ಹಚ್ಚೋದು ಅಂದ್ರೆ ಯಾವ ರಿಯಾಲಿಟಿ ಶೋ ಅಲ್ಲೂ ಅಷ್ಟು ದೊಡ್ಡ ಟಾಸ್ಕ್ ಇರಲ್ಲ. ಅಷ್ಟು ದೊಡ್ಡ ಟಾಸ್ಕ್. ತಿಂಗಳಾಗ್ಲಿ ತಲೆಗೆ ಎಣ್ಣೆನೆ ಹಚ್ಚಿಸ್ಕೊಳ್ಳೋದಿಲ್ಲ. ಇವತ್ತು ಬೈದು ನನ್ನ ತಮ್ಮನ್ ಕೂರಿಸ್ಕೊಂಡು ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಿದ್ದೆ. ಇನ್ನು ಸಂದೀಪ್ ಕಂತೂ ಅವರು ಹಠನೇ ಹಠ. ಒಂದ್ಸಲ ಅವ್ರು ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಸೊ ಹಾಗಾಗಿ ಮನು ಒಬ್ಬ ಕೈಗೆ ಸಿಕ್ತಾ ಬಲವಂತ ಮಾಡಿ ಕೂರಿಸ್ಕೊಂಡು ತಲೆಗೆ ಎಣ್ಣೆ ಹಚ್ತಾ ಇದ್ದೆ. ಈ ಪುಟ್ ಹುಡುಗರು ಗಣೇಶನ್ ಇಡ್ತಿದೀವಿ ಅಕ್ಕ, ಡೊನೇಷನ್ ಕೊಡಿ ಅಂತ ಹೇಳ್ಕೊಂಡು ಬಂದಿದ್ರು. ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಚಿಕ್ಕ ವಯಸ್ಸು ನೆನಪಾಗತ್ತೆ. ನಾವು ಹೀಗೆ ಹಳ್ಳಿಲಿ ಗಣೇಶನ್ ಇಡ್ತೀವಿ ಅಂತ ಹೇಳ್ಬಿಟ್ಟು ಮನೆಗೂ ಹೋಗಿ ಅಕ್ಕಿ, ಬೇಳೆ, ಈರುಳ್ಳಿ ಸಮೇತ ಇಸ್ಕೊತಾ ಇದ್ವಿ ನಾವು. ಒಂದು ಸಂಡೇ ಎಲ್ರು ಮೀಟಪ್ ಆಗಿ ಯಾರು ನಮ್ಗೆ ಅವತ್ತು ದೊಡ್ಡವರು ಅವೈಲಬಲ್ ಸಿಗ್ತಾರೆ ಅವ್ರನ್ನ ಕರ್ಸ್ಕೊಂಡು ಒಂದು ಚಿತ್ರಾನ್ನ, ಮೊಸರನ್ನ ಅಂತೆಲ್ಲ ಊಟ ರೆಡಿ ಮಾಡಿ, ಹಾಗೆ ಜೇಡಿ ಮಣ್ಣಲ್ಲಿ ಗಣೇಶನ್ ಒಂದು ರೆಡಿ ಮಾಡಿ, ಅವತ್ತೇ ಗಣೇಶ ಹುಟ್ದ ಅವತ್ತೇ ಗಣೇಶನ ನೀರಿಗೆ ಕೂಡ ಹಾಕಿದ್ವಿ ಅಂತ ಹೇಳ್ಬಿಟ್ಟು ಎಲ್ರು ಮಾಡ್ಕೊಂಡಿದ್ದ ಅಡ್ಗೆನ ಚೆನ್ನಾಗಿ ತಿಂದ್ಬಿಟ್ಟು ಸಂಜೆ ಹೊತ್ತು ಮನೆಗೆ ಹೋಗ್ತಾ ಇದ್ವಿ. ನಿಜ ಹೇಳ, ನಾವು ಹಳ್ಳಿ ಮಕ್ಕಳು ಅಷ್ಟೇ ಅನ್ಸುತ್ತೆ ಲೈಫ್ನ ಎಂಜಾಯ್ ಮಾಡಿರೋದು. ಈ ಸಿಟಿ ಮಕ್ಳಿಗೆ ಏನಾಗ್ಬಿಡುತ್ತೆ, ಓನ್ಲಿ ಇಂಡೋರ್ ಗೇಮ್ಸ್ ಅಂತ ಹೇಳಿ ಮನೇಲಿ ಕಟ್ಟಾಕ್ಬಿಡ್ತಾರೆ. ಆಕ್ಟ್ರೆಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.